ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಬ್ಯೂಟಿಫುಲ್ ಆಗಿರುವಂತಹದ್ದು ಮತ್ತು ಗ್ರ್ಯಾಂಡ್ ಲುಕ್ ಕೊಡುವಂಥದ್ದು ಸೀರೆ ಕುಚ್ಚು ಡಿಸೈನ್ಸ್ನ ತೋರಿಸ್ತಿದ್ದೀನಿ. ಕ್ರೋಶಾ ವರ್ಕ್ ಇದು. ಸೊ ನಾನು ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್ನ ಕೂಡ ತೋರಿಸ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗು ಬೇಸ್ನ ಹಾಕೋಬೇಕು. ಸೊ ಬೇಸ್ ಹೇಗೆ ಹಾಕೋಬೇಕು ಅಂತೇಳಿ ನಾನೀಗ ತೋರಿಸ್ತೀನಿ. ಸೊ ಆಲ್ರೆಡಿ ನಾನು ಹಾಕಿದ್ದೀನಿ. ಸೊ ಹೇಗೆ ಹಾಕ್ಕೊಳ್ಳೋದು ಅಂತೇಳಿ ಈಗ ತೋರಿಸ್ತೀನಿ. ಸೊ ಇದೇ ಸ್ಟಾರ್ಟಿಂಗ್ ಅಂತಲೇ ಅಂದ್ಕೊಳ್ಳಿ. ಸ್ಟಾರ್ಟಿಂಗ್ ನಾವು ದಾರಾನ ಸೀರೆಗೆ ಲಾಕ್ ಮಾಡ್ಕೊಂಡಿದ್ದು ಆದಮೇಲೆ ಇಲ್ಲಿ ನಾನು ಚೈನ್ ಸ್ಟಿಚ್ನ ಹಾಕೋತಾ ಇದ್ದೀನಿ. ಸೊ ಟೋಟಲಾಗಿ ನಾನಿಲ್ಲಿ ಒಂದು 4 ಚೈನ್ ಸ್ಟಿಚ್ನ ಹಾಕ್ಕೊಂಡು ಅದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದು ಆದಮೇಲೆ ಹೀಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಲಾಕ್ ಮಾಡ್ಕೊಂಡಿದ್ದು ಆದಮೇಲೆ ಮತ್ತೆ ನಾನು ಚೈನ್ ಸ್ಟಿಚ್ನ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ನಾನು ಟೋಟಲಾಗಿ 6 ಚೈನ್ ಸ್ಟಿಚ್ನ ಹಾಕ್ತಿದ್ದೀನಿ. ಅದು ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಅಲ್ಲದೆ ಸ್ವಲ್ಪ ಹಿಂದೆ ಮಾಡ್ಕೋಬೇಕು. ಯು ಶೇಪ್ ಬರೋ ಹಾಗೆ ನಾವು ಲಾಕ್ನ ಮಾಡ್ಕೋಬೇಕಾಗತ್ತೆ. ಈಗ 6 ಚೈನ್ ಸ್ಟಿಚ್ ಎಲ್ಲಿಗೆ ಬರುತ್ತೆ ಅಂತ ನೋಡಿ ನಾವು ಕರೆಕ್ಟಾಗಿ ನೋಡಿದಾಗ ಅದ್ರ ಹಿಂದೆ ನಾವು ಲಾಕ್ ಮಾಡ್ಕೋಬೇಕು. ಈಗ ನಾನು ಒಂದು 6 ಚೈನ್ ಸ್ಟಿಚ್ ಹಾಕಿದ್ದೀನಿ ಅಂದರೆ 4 ಚೈನ್ ಸ್ಟಿಚ್ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು. ಯು ಶೇಪ್ ಬರೋ ಹಾಗೆ ನಾವು ಮಾಡ್ಕೋಬೇಕಾಗತ್ತೆ. ಸೊ 4 ಇಲ್ಲಾಂದರೆ 3 ಆಫ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ನಾನು ಮತ್ತೆ 4 ಚೈನ್ ಸ್ಟಿಚ್ನ ಹಾಕ್ಕೊಂಡು ಮತ್ತೆ 6 ಚೈನ್ ಸ್ಟಿಚ್ಚು. ಈ ಡಿಸೈನ್ದು ಬೇಸ್ ಬಂದುಬಿಟ್ಟು 4 ಚೈನ್ ಸ್ಟಿಚ್ಚು ಮತ್ತು 6 ಚೈನ್ ಸ್ಟಿಚ್ಚು. ಫಸ್ಟ್ 4 ಚೈನ್ ಸ್ಟಿಚ್ ಹಾಕಿ ಲಾಕ್ ಮಾಡಿ ಮತ್ತು 6 ಚೈನ್ ಸ್ಟಿಚ್ನ ಯು ಶೇಪ್ ಬರೋ ಹಾಗೆ ನಾವು ಲಾಕ್ ಮಾಡ್ಕೋಬೇಕು. ನೋಡಿ ಸ್ವಲ್ಪ ಹಿಂದೆ 4th ಚೈನ್ ಸ್ಟಿಚ್ಚು ಇಲ್ಲ 3rd ಚೈನ್ ಸ್ಟಿಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು. ಟೋಟಲ್ ಅಂದರೆ ಯು ಶೇಪ್ ಬರೋ ಹಾಗೆ ನಾವು ಲಾಕ್ ಮಾಡ್ಕೋಬೇಕು. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಬೇಸ್ ಬಂದು ಫುಲ್ಲು ಹೀಗೆ 4 ಮತ್ತು 6 ಬೇಸ್ ಹಾಕಿದ ಆದಮೇಲೆ ಈಗ ನಾನು ಸೆಕೆಂಡ್ ಸ್ಟೆಪ್. ಸೊ ಸೆಕೆಂಡ್ ಸ್ಟೆಪ್ ಏನಪ್ಪ ಅಂದರೆ ನಾರ್ಮಲ್ಲಾಗಿ ದಾರಾನ ಸೀರೆಗೆ ಲಾಕ್ ಮಾಡ್ಕೊಂಡಿದ್ದು ಆದಮೇಲೆ ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ ಹಾಗೆ ಲಾಕ್ ಮಾಡ್ಕೊಂಡಾದಮೇಲೆ ಒಂದು ಸಿಂಗಲ್ ಕ್ರೋಶಾ ಹಾಕ್ಕೋಬೇಕು. ಸೊ ಹೀಗೆ ಸಿಂಗಲ್ ಕ್ರೋಶನ ಹಾಕ್ಕೊಂಡು ಇಲ್ಲಿಂದ ನಾವು ಡೈರೆಕ್ಟಾಗಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ನೀಡಲ್ ಮೇಲೆ ಒಂದು ಸತಿ ದಾರ ತೊಗೊಂಡು ಇಲ್ಲಿ 6 ಚೈನ್ ಸ್ಟಿಚ್ ಏನು ಹಾಕಿದ್ವಲ್ಲ ಅಂದರೆ ಯು ಶೇಪ್ ಬರೋ ಹಾಗೆ ಹಾಕಿದ್ವಲ್ಲ ಅದರಿಂದ ನಾವು ದಾರ ತೊಗೋಬೇಕು. ಹೀಗೆ ದಾರ ತೊಗೊಂಡು ಮತ್ತೆ ನೋಡಿ ನೀಡಲ್ ಮೇಲೆ ಒಂದು ಸತಿ ದಾರ ತೊಗೊಂಡು ಆ ಚೈನ್ ಸ್ಟಿಚ್ ಒಳಗಡೆಯಿಂದ ದಾರ ತಂದು 2ರಲ್ಲಿ 1 ಮತ್ತು 2ರಲ್ಲಿ 1. ಸೊ ಹೀಗೆ ನಾವು ಡಬಲ್ ಕ್ರೋಶನ ಹಾಕೋದು. ಆಲ್ರೆಡಿ ನನ್ನ ಚಾನಲಲ್ಲಿ ಬೇಸಿಕ್ ಸ್ಟಿಚಸ್ಗಳದ್ದು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ. ಅಕಸ್ಮಾತ್ ಏನಾದರೂ ಬಿಗಿನರ್ಸ್ ಸ್ಟಿಚಸ್ ಏನಾದರೂ ಬೇಕು ಅಂತಂದರೆ ಕಮೆಂಟಲ್ಲಿ ತಿಳಿಸಿ. ನಾನು ಬರೋ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ನಾನು ಡಬಲ್ ಕ್ರೋಶಗಳನ್ನ ಹಾಕೋತಾ ಇದ್ದೀನಿ. ನಾವು 6 ಚೈನ್ ಸ್ಟಿಚ್ ಏನು ಹಾಕ್ಕೊಂಡಿದ್ವಲ್ಲ ಅದರೊಳಗಡೆ ಎಷ್ಟು ಇಡಿಸುತ್ತೆ ಅಂತ ಫಸ್ಟ್ ನೋಡಿ. ನೀವು ಹಾಕ್ಕೊಂಡ್ರು 6 ಚೈನ್ ಸ್ಟಿಚ್ಚಲ್ಲಿ ಟೋಟಲಾಗಿ ನಾನಿಲ್ಲಿ 12 ಚೈನ್ ಸ್ಟಿಚ್ನ ಹಾಕ್ಕೊಂಡಿದ್ದೀನಿ. ಸೊ ಫಸ್ಟ್ ಆರ್ಚ್ ಒಳಗಡೆ ಎಷ್ಟು ಡಬಲ್ ಕ್ರೋಶ ಬರುತ್ತೋ ಅಷ್ಟೇ ಡಬಲ್ ಕ್ರೋಶ ಮಿಕ್ಕಿದ ಎಲ್ಲ ಆರ್ಚ್ಗಳಲ್ಲೂ ಕೂಡ ನಾವು ಮಾಡ್ಕೋತಾ ಹೋಗಬೇಕು. ಫಸ್ಟ್ ನಾನಿಲ್ಲಿ 12 ಡಬಲ್ ಕ್ರೋಶನ ಹಾಕಿದ್ದೀನಪ್ಪ ಅಂತಂದರೆ ಮಿಕ್ಕಿದ ಎಲ್ಲ ಆರ್ಚಲ್ಲೂ ಕೂಡ ನಾವು 12 ಡಬಲ್ ಕ್ರೋಶನ ಹಾಕೋಬೇಕು. ಯಾಕಂದರೆ ಒಂದು ದೊಡ್ಡದು ಒಂದು ಚಿಕ್ಕದು ಕಾಣಬಾರ್ದು. ಈಕ್ವಲ್ ಫಿನಿಶಿಂಗ್ ಬರಬೇಕು ಅಂದರೆ ಇದನ್ನು ಕೂಡ ನಾವು ಫಾಲೋ ಮಾಡಬೇಕಾಗತ್ತೆ. ಸೊ ನಾನು 12 ಡಬಲ್ ಕ್ರೋಶ ಹಾಕಿದ ತಕ್ಷಣ ಪಕ್ಕದಲ್ಲಿ ಲಾಕ್ ಮಾಡಿಕೊಂಡು ಅದಾದಮೇಲೆ ಅಲ್ಲಿಂದನೇ ಡೈರೆಕ್ಟಾಗಿ ನಾನು ಮತ್ತೆ ಡಬಲ್ ಕ್ರೋಶನ ಸ್ಟಾರ್ಟ್ ಮಾಡ್ತೀನಿ. ಸೆಕೆಂಡ್ ಬೇಸ್ ಫುಲ್ಲು ಇದೇ ಪ್ರೋಸೆಸ್ ಇರುತ್ತೆ. ಸೊ ಫಸ್ಟು ಮತ್ತು ಸೆಕೆಂಡ್ ಒಂದು ಸ್ಟೆಪ್ಗಳು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈಗ 3rd ಸ್ಟೆಪ್ಪು ಬೀಡ್ ಲಾಕಿಂಗ್. ಇಲ್ಲಿ ನಾನು ಮಾಮೂಲಿ 6 ಎಳೆ ದಾರಾನ ತೊಗೊಂಡು ಇಲ್ಲಿ ನಾನು ಫಸ್ಟು ದಾರಾನ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸತಿ ಹೀಗೆ ಲಾಕ್ ಸ್ಟಿಚ್ನ ಹಾಕಿ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶನ ಹಾಕ್ಕೋತೀನಿ. ಸೊ ಸಿಂಗಲ್ ಕ್ರೋಶ ಹಾಕಿದ್ದು ಆದಮೇಲೆ ದಾರಾನ ಮೇಲ್ ಮಾಡಿ ಬೀಡ್ಸ್ನ ಹಾಕ್ಕೋತೀನಿ. ಸೊ ಹೀಗೆ ನಾನು ನೀಡಲ್ಗೆ ಬೀಡನ್ನ ಹಾಕ್ಕೊಂಡಿದ್ದು ಆದಮೇಲೆ
ದಾರಕ್ಕೆ ಬೀಡನ್ನ ಕೂಡ ನಾನು ಹಾಕ್ತೀನಿ. ಒಂದೇ ಬೀಡು, ಒಂದು ಬೀಡ್ ಹಾಕಿ ನಾನು ಡಬಲ್ ಕ್ರೋಶೆ ಮಾಡಿದಾಗ ಇಲ್ಲಿ ಮೇಲೆ ಲೂಪ್ಗಳು ಕಾಣುತ್ತಲ್ಲ, ಆ ಲೂಪ್ಗಳೊಳಗಡೆ ನಾವು ಬೀಡನ್ನ ಹಾಕಬೇಕಾಗತ್ತೆ. ಸೊ ಮತ್ತೆ ಇನ್ನೊಂದು ದಾರ ತಗೊಂಡು ಇನ್ನೊಂದು ಲೂಪ್ ಒಳಗಡೆ ನಾವು ಆ ದಾರನ ತಂದು ಇಲ್ಲಿ ಲಾಕ್ ಸ್ಟಿಚ್ ಅಂದರೆ ಸಿಂಗಲ್ ಕ್ರೋಶ ಅಂದರೂ ಒಂದೇ ಆ್ಯಂಡ್ ಲಾಕ್ ಸ್ಟಿಚ್ ಅಂದರೂ ಕೂಡ ಒಂದೇ. ಸೊ ಹೀಗೆ ನಾನು ಬೀಡ್ ಲಾಕಿಂಗ್ನ ಮಾಡ್ಕೋತೀನಿ. ಬೀಡ್ ಲಾಕಿಂಗ್ ಆದಮೇಲೆ ಇಲ್ಲಿ ನಾನು ಚೈನ್ ಸ್ಟಿಚ್ನ ಹಾಕೋತೀನಿ. ಸೊ 1 2 3. ಸೊ ಇಲ್ಲಿ ನಾನು ಟೋಟಲಾಗಿ 4 ಚೈನ್ ಸ್ಟಿಚ್ನ ಹಾಕೋತೀನಿ. 4 ಚೈನ್ ಸ್ಟಿಚ್ನ ಹಾಕ್ಕೊಂಡು ಸೊ ಆ ಕಡೆ ಸೈಡಿಂದ ಹೇಗೆ ಕೌಂಟ್ ಮಾಡಬೇಕು ಅಂದರೆ, ಸೊ ಇಲ್ಲಿ ನೋಡಿ ನಾನು ಕೌಂಟ್ ಮಾಡ್ತಿದ್ದೀನಲ್ಲ, 1 2 3. ನಾನು ಈ ಕಡೆ 3 ಬೀಡನ್ನ ಹಾಕಿದ್ದೀನಿ. ಸೊ ಹಾಗಾಗಿ ಆ ಕಡೆ 3 ಬೀಡನ್ನ ಲಾಕ್ ಮಾಡೋಷ್ಟು ಮನೆಗಳನ್ನ ಬಿಟ್ಟು ಅದರ ನೆಕ್ಸ್ಟ್ ಲೂಪಿಗೆ ನಾನು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತು ಇಲ್ಲಿ ಕೂಡ ನಾನು 3 ಬೀಡ್ಸ್ನ ಸೇರಿಸ್ಬೇಕು. ಸೊ ಹಾಗಾಗಿ ಬೀಡ್ಸ್ನ ನೀಡಲ್ ಒಳಗಡೆ ಹಾಕ್ಕೊಂಡು ನಾವು ಇಲ್ಲಿ ಲಾಕ್ ಮಾಡ್ಕೋತಾ ಬರಬೇಕಾಗತ್ತೆ. ಸೊ ಹೀಗೆ ಸೇರಿಸಿ ಅದರ ನೆಕ್ಸ್ಟ್ ಲೂಪ್ ಒಳಗಡೆ ನಾವು ನೀಡಲ್ನ ಹಾಕಬೇಕು. ಹೀಗೆ ನೀಡಲ್ ಒಳಗಡೆ ಹಾಕಿ ಲಾಕ್ ಮಾಡ್ಕೋತಾ ಬರಬೇಕು. ಸೊ ತುಂಬ ಈಸಿಯಾಗಿದೆ ಈ ಒಂದು ಡಿಸೈನು. ನೀವು ಕೂಡ ಟ್ರೈ ಮಾಡಿ ಮತ್ತು ನಿಮಗೆ ಹೇಗೆ ಅನ್ನಿಸ್ತು ಅಂತಂದು ಕೂಡ ಕಮೆಂಟಲ್ಲಿ ತಿಳಿಸಿ. ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇದೇ ರೀತಿ ಹೊಸ ಡಿಸೈನ್ಸ್ಗಳು ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ಹೀಗೆ ನಾನು 3 ಬೀಡ್ಸ್ನ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನಾನು ಇಲ್ಲಿ ಸೆಂಟ್ರಲ್ಲಿ ಏನು ಲಾಕ್ ಮಾಡಿರ್ತೀನಲ್ಲ ಅದ್ರ ಮೇಲೇ ನಾನು ಲಾಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿ. ಸೊ ಲಾಕ್ ಮಾಡಿಕೊಂಡು ಆ್ಯಂಡ್ ನೆಕ್ಸ್ಟ್ ಆರ್ಚಿಗೆ ನಾನು ಸೇಮ್ ಬೀಡನ್ನ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಬೀಡನ್ನ ಸ್ಟಾರ್ಟ್ ಮಾಡ್ಕೋತಾ ಹೋಗೋದು. ಸೊ ಫಸ್ಟ್ ಆರ್ಚಿದು ಕಂಪ್ಲೀಟ್ ಆಗಿದೆ ಫೈನಲ್ ಆಗಿ. ಸೊ ನೆಕ್ಸ್ಟ್ ಆರ್ಚ್ ಕೂಡ ದಾರನ ಮೇಲೆ ಮಾಡಿಕೊಂಡು ಸೇಮ್ 3 ಬೀಡನ್ನ ಹಾಕ್ಕೋಬೇಕು. ಅದಾದಮೇಲೆ 4 ಚೈನ್ ಸ್ಟಿಚ್ಚು ಮತ್ತು 3 ಬೀಡು ಮತ್ತು ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಆರ್ಚಿಗೆ ಸ್ಟಾರ್ಟಿಂಗ್ ಬೀಡನ್ನ ಹಾಕಬೇಕು. ಸೊ ಎಷ್ಟು 3 ಸ್ಟೆಪ್ಪು ಕೂಡ ತುಂಬ ಈಸಿಯಾಗಿದೆ, ನೀವು ಕೂಡ ಟ್ರೈ ಮಾಡಿ. ಸೊ ನೋಡಿ ಲೂಪ್ ಒಳಗಡೆ ಹಾಕ್ತಿದ್ದೀನಿ ಈಗ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ಆ ಥರ ಲೂಪ್ ಒಳಗಡೆ ನಾನು ಹೀಗೆ ಹಾಕಿ ಲಾಕ್ ಮಾಡ್ತೀನಿ. ಸೊ ಹೀಗೆ ನಾನು ಲಾಕ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಬೀಡನ್ನ ಹಾಕಿ ಅದನ್ನು ಕೂಡ ಲಾಕ್ ಮಾಡ್ಕೋತೀನಿ. ಆ್ಯಂಡ್ ಮತ್ತು ಇನ್ನೊಂದು ಬೀಡನ್ನ ಕೂಡ ಹಾಕ್ತೀನಿ, ಅದನ್ನು ಕೂಡ ಲಾಕ್ ಮಾಡಿಕೊಂಡು ಸೇಮ್ ಪ್ರೋಸೆಸ್ ಫಸ್ಟ್ ಆರ್ಚಲ್ಲಿ ತೋರಿಸಿದ್ದೇ ಪ್ರೋಸೆಸ್ ನೆಕ್ಸ್ಟು ಅಂತೂ ಕೂಡ ಹಾಕಬೇಕು. ಸೊ ಫೈನಲಾಗಿ ನಾನು ಇಲ್ಲಿ ಕುಚ್ಚನ್ನ ಕಟ್ತಿದ್ದೀನಿ. ಇದಕ್ಕೆ ಬೇಕಾಗಿರೋ ಅಷ್ಟು ನಾನು ದಾರಾನ ಸುತ್ಕೊಂಡಿದ್ದೀನಿ. ಟೋಟಲ್ ನಾನು ಇಲ್ಲಿ ತೊಗೊಂಡಿರೋದು 180 ಎಳೆ. ಸೊ 180 ಎಳೆನ ತೊಗೊಂಡು ಇಲ್ಲಿ ನಾನು ಬೇಬಿ ಕುಚ್ಚನ್ನ ಕಟ್ತಾಯಿದ್ದೀನಿ. ಸೊ ನಾವಿಲ್ಲಿ 4 ಚೈನ್ ಸ್ಟಿಚ್ ಏನು ಹಾಕ್ಕೊಂಡಿದ್ವಲ್ಲ ಅದಕ್ಕೇ ನಾನಿಲ್ಲಿ ಬೇಬಿ ಕುಚ್ಚನ್ನ ಕಟ್ತಾಯಿದ್ದೀನಿ. ಆ ಗ್ಯಾಪಲ್ಲೇ ನಾವು ಕುಚ್ಚನ್ನ ಕಟ್ಕೋಬೇಕಾಗತ್ತೆ. ಸೊ ಕುಚ್ಚನ್ನ ಕಟ್ಕೊಂಡು ಕುಚ್ಚು ಕಟ್ಟಿದ್ದಾದಮೇಲೆ ಮಾಮೂಲಿ ನಿಮ್ಗೆ ಎಷ್ಟು ಉದ್ದ ಬೇಕಾಗುತ್ತೋ ಅಷ್ಟು ಕುಚ್ಚನ್ನ ನೀವು ಕಟ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ತುಂಬ ಚಿಕ್ಕದು ಇಟ್ಟಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ ಫಿನಿಶಿಂಗು. ಆ್ಯಂಡ್ ಈ ಡಿಸೈನು ನಿಮ್ಗೆ ಹೇಗೆ ಅನ್ನಿಸ್ತು ಅಂತಂದು ಕೂಡ ತಿಳಿಸಿ. ಸೊ ಇಲ್ಲಿ ನಾನು ತುಂಬ ಪುಟ್ಟು ಬೇಬಿ ಕುಚ್ಚನ್ನ ಮಾಡಿದ್ದೀನಿ. ಸೊ ನೋಡಿ ಈ ಥರ ಕಾಣಿಸ್ತಿದೆ. ನಿಮ್ಗೆ ಹೇಗೆ ಅನ್ನಿಸ್ತು? ನನಗಂತೂ ಸಿಕ್ಕಾಬಡೆ ಇಷ್ಟ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ರೀತಿ ನ್ಯೂ ಡಿಸೈನ್ಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ಲೀಸ್ ಇನ್ನು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಸಿ ಯು ಆನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.